2009 ಸೆಕೆಂಡ್ ಇಯರ್ ಡಿಗ್ರಿಯಲ್ಲಿ ಇದೇ ಶೇಷಾದ್ರಿಪುರಂ ಕಾಲೇಜಲ್ಲಿ ಡಿಗ್ರಿ ಓದ್ತಾ ಇದ್ದೆ, ಸೆಕೆಂಡ್ ಇಯರಲ್ಲಿದ್ದೆ. ವಿಷ್ಣು ದಾದ ಇನ್ನಿಲ್ಲ ಅಂತಕ್ಕಂಥ ಒಂದು ಸುದ್ದಿ ಬಂತು. ನಿಜಕ್ಕೂ ನಾವು ಆವತ್ತಿನ ಕಾಲಘಟ್ಟಕ್ಕೆ ನಾನು ಸಿನಿಮಾ ರಿಪೋರ್ಟ್ರು ಅಲ್ಲ, ಚಿತ್ರರಂಗದ ಜೊತೆ ನನಗೆ ಆ ಥರದ ಯಾವುದೇ ಭಾವನಾತ್ಮಕ ನಂಟು ಇರಲಿಲ್ಲ. ಆದರೂ ಕೂಡ ನಾವೆಲ್ಲ ಚಂದನದಲ್ಲಿ ಪ್ರತಿ ಭಾನುವಾರ ಸಂಜೆ 4 ಗಂಟೆಗೆ ಕನ್ನಡ ಸಿನಿಮಾಗಳನ್ನು ಕಣ್ ತುಂಬ್ಕೊತಾ ಇದ್ದಿದ್ದು. ಅಣ್ಣ ಅವ್ರದ್ದು, ವಿಷ್ಣು ದಾದ ಅವ್ರದ್ದು, ಅಂಬರೀಷ್ ಸರ್ ಅವ್ರದ್ದು, ಶಂಕರ್ ನಾಗ್ ಅವ್ರದ್ದು, ಅನಂತ್ ನಾಗ್ ಅವ್ರದ್ದು ಥರ. ಹಾಗಾಗಿ ನಮಗೆಲ್ಲ ವಿಷ್ಣುವರ್ಧನ್ ಅಂದಿದ ತಕ್ಷಣ ಒಂಥರ ನಾವೆಲ್ಲ ಆವಾಗ ಪೇಪರ್ಗಳಲ್ಲಿ ತುಂಬ ಚೆನ್ನಾಗಿ ಫೋಟೋಗಳು ಹಾಕೋರು, ಅವುಗಳನ್ನೆಲ್ಲ ಕಟ್ ಮಾಡಿಕೊಂಡು ಆ ಪುಸ್ತಕದಲ್ಲಿ ಅಂಟಿಸ್ಕೊಳ್ಳೋದು ಇವೆಲ್ಲ ಮಾಡ್ತಿದ್ವಿ. ಬಟ್ ಈ ಥರದ ಒಬ್ಬ ಮೇರು ನಟ ನಾವು ಕಳ್ಕೊಂಡ್ಬಿಟ್ವಲ್ಲ ಅಂತ ತುಂಬ ನೋವಾಯಿತು. ಅವ್ರು ತೀರ್ಕೊಂಡಿದ್ದು ಮೈಸೂರಿನ ವಿಕ್ರಮ್ ಆಸ್ಪತ್ರೆಯಲ್ಲಿ. ಅವ್ರನ್ನ ಬೆಂಗಳೂರಿಗೆ ಕರೆತಂದಿದ್ದು ಯಾಕೆ? ಇಲ್ಲಿ ಅಂತ್ಯಕ್ರಿಯೆ ವಿಚಾರದಲ್ಲಿ ಎರಡು ಮನಸ್ಸುಗಳನ್ನ ಇಟ್ಕೊಂಡು ಇಲ್ಲಿ ಅಲ್ಲಿ ಅಲ್ಲಿ ಇಲ್ಲಿ ಅಂತ ಮೂರು ಕಡೆ ಪ್ಲ್ಯಾನ್ ಮಾಡಿಕೊಂಡು ಕೊನೆಗೆ ಎತ್ಕೊಂಡೋಗಿ ಅಭಿಮಾನ್ ಸ್ಟುಡಿಯೋದಲ್ಲಿ ಅವ್ರನ್ನ ಅಂತ್ಯಕ್ರಿಯೆ ಮಾಡಿದ್ದ್ಯಾಕೆ? ಅಭಿಮಾನ್ ಸ್ಟುಡಿಯೋದ ಭೂಮಿ ವ್ಯಾಜ್ಯ ಇದೆ ಅಂತಕ್ಕಂಥದ್ದು ಆಗಿನ ಸರ್ಕಾರಕ್ಕೂ ಗೊತ್ತಿರಲಿಲ್ವಾ? ಕುಟುಂಬಕ್ಕೂ ಗೊತ್ತಿರಲಿಲ್ವಾ? ಹೇಗಾಯಿತು ಇದೆಲ್ಲ ಅಂತ ಸರ್? ಇಲ್ಲ, ಈ ವಿಷಯಗಳಲ್ಲಿ ಕಾಮೆಂಟ್ ಮಾಡೋಷ್ಟು ಮಾಹಿತಿ ನನಗಿಲ್ಲ. ಮೊದಲನೇದು ಭಾರತಿ ಮೇಡಮ್ ಅವರು ಇಲ್ಲಿ ಕರ್ಕೊಂಬಂದಾಗ ನಾನು ಬೆಳಗ್ಗೆ 5:15 ಅವ್ರ ಮನೆ ಹತ್ರ ಇದ್ದೆ ನಾನು. ಸೊ ಬಂದ ನಂತರದಲ್ಲಿ ಒಂದಷ್ಟು ಒಳಗಡೆ ಬೆಳವಣಿಗೆಗಳದು. ನಾವೆಲ್ಲ ಆವಾಗ ನಿಮ್ಮ ಥರನೇ ನಾನು ಬೆಂಗಳೂರಿಗೆ ಆಗಿ ಬಂದಿದ್ದೆ, ನೀವೇನೂ ಓದ್ತಾ ಇದ್ರಿ, ನಾನು ಬೆಂಗಳೂರಿಗೆ ಬಂದು ಆಗ್ತಾನೆ ಕೆಲಸ ಶುರು ಮಾಡಿದ್ದೆ. ಮಾಹಿತಿ ಏನೂ ಇಲ್ಲ ಒಳಗಡೆ. ಬಟ್ ಆಮೇಲೆ ಟಿ ವಿಗಳಲ್ಲಿ ನೋಡ್ತಾ ಇದ್ದಾಗ ಊರಿಂದ ಫೋನ್ಗಳೆಲ್ಲ ಮಾಡಿ ಹೇಳ್ತಿದ್ರು ಈ ಥರದ್ದು ಅಭಿಮಾನ್ ಸ್ಟುಡಿಯೋ ಇದರಲ್ಲಿ ಬನಶಂಕರಿ ಚಿತಾಗಾರದಲ್ಲಿ ಇವರ ಇದು ಮಾಡ್ತಾರಂತೆ ಅಂತ್ಯಕ್ರಿಯೆ ಅಂತ ಹೇಳಿ. ನಮಗೆ ಅಯ್ಯೋ, ಬನಶಂಕರಿ ಚಿತಾಗಾರದಲ್ಲಿ ಮಾಡ್ತಾರೆ, ಸಾಮಾನ್ಯರು ಎಲ್ಲರೂ ನಮ್ಮಂಥವ್ರನ್ನೆಲ್ಲ ಅಲ್ಲೇ ಹಾಕ್ತಾರೆ, ಯಜಮಾನ್ರೂ ಅಲ್ಲೇ ಹಾಕೋದು, ಅದು ಹಿಂಗೆ ಅಂತ ಹೇಳ್ಬಿಟ್ಟು ಅದೇನಪ್ಪ ಹಂಗೆ ಬರ್ತಿದೆ ಅಂತ ಹೇಳಿ. ಆಮೇಲೆ ಸ್ವಲ್ಪ ಹೊತ್ತಿಗೆ ಬಂತು ಇಲ್ಲಿಲ್ಲ ಅಂತ ಅಭಿಮಾನ್ ಸ್ಟುಡಿಯೋಗಂತೆ, ಕಂಠೀರವ ಸ್ಟುಡಿಯೋ ಅಂತ ಅಂದ್ಕೊಂಡು ಕೊನೆಗೆ 3 ಗಂಟೆಗೆಲ್ಲ ನಾವು ಹೊರಟ್ವಿ. ನಾವು ಅಲ್ಲಿಂದ ಬೈಕ್ ಎತ್ಕೊಂಡು, ನಾನು ನನ್ನ ಸ್ನೇಹಿತರು ಒಂದಿಬ್ಬರು ವಿಷ್ಣು ಪ್ರಕಾಶ್ ವಿನಯ್ ಅಂತ ಹೇಳ್ಬಿಟ್ಟು ಬೈಕ್ ಎತ್ಕೊಂಡು ದಾರಿ ಉದ್ದಕ್ಕೂ ಹೋದ್ವಿ. ದಾರಿ ಉದ್ದಕ್ಕೂ ಹೆಣ್ಮಕ್ಕಳು ಕೈ ಮುಗಿಕೊಂಡು ಪಾಪ ರಂಗೋಲಿ ಹಾಕಿ ನೀರು ಹಾಕಿ ರಸ್ತೆಗಳನ್ನೆಲ್ಲ ತೊಳೆದು ಆ ಮೆರವಣಿಗೆಗೆ ವ್ಯವಸ್ಥೆ ಮಾಡಿಟ್ಟಿದ್ರು. ನಾವು ಅದನ್ನು ಮುಗಿಸ್ಕೊಂಡು ಅಲ್ಲಿ ಅದೊಂದು ಹೃದಯ ವಿದ್ರಾವಕ ಕ್ಷಣಗಳು ನಮಗೆ ಇವತ್ತು ನೆನೆಸ್ಕೊಂಡ್ರೆ ಅಳು ಬರುತ್ತೆ. ವಿಷ್ಣುವರ್ಧನ್ ಅವರ ಆ ಕೊನೆ ದಿನಗಳಲ್ಲಿ ಭಾರತಿ ಮೇಡಮ್ ಅವರ ನಿರ್ಧಾರ ಏನಾಗಿತ್ತೋ ನನಗೆ ಗೊತ್ತಿಲ್ಲ, ಆದರೆ ಸರ್ಕಾರ ಮಾತ್ರ ತಪ್ಪು ಮಾಡ್ತು ಅಂತ ನಾನು ಇವತ್ತು ಅಂದ್ಕೋತೀನಿ. ಯಾಕೆಂದರೆ ಒಂದು ಸರ್ಕಾರದ ಆಡಳಿತ ಯಂತ್ರ ಹೀಗೆಲ್ಲ ಕೆಲಸ ಮಾಡಬೇಕಾಗಿರೋದು. ಒಬ್ಬ ಮೇರು ನಟ ತೀರಿ ಹೋದಾಗ ಅವರನ್ನು ಒಂದು ನಾಡ ಗೌರವ ಕೊಟ್ಟು ನೀವು ರಾಷ್ಟ್ರಧ್ವಜನ ಹೊರಿಸಿ ನೀವು ಅವ್ರಿಗೆ ಅಂತ್ಯ ಸಂಸ್ಕಾರ ಮಾಡ್ತೀರಂತ ನಿರ್ಧಾರ ಆದ ತಕ್ಷಣವೇ ಸಣ್ಣ ಸಣ್ಣ ಸೂಕ್ಷ್ಮಗಳನ್ನು ಕೂಡ ನೀವು ಪರಿಶೀಲನೆಗೊಳಪಡಿಸಬೇಕು. ಅಂತಹದ್ರಲ್ಲಿ ನೀವು ಇಷ್ಟು ದೊಡ್ಡ ವ್ಯಾಜ್ಯ 2004ರಲ್ಲಿ ಅದರಲ್ಲೇ ಕೇಸ್ ಇದೆ, 5 ವರ್ಷಗಳ ಹಿಂದೆ ಅದು ಕೇಸ್ ಇತ್ತು, ಆ ಭೂಮಿ ಕೇಸ್ ಇದೆ. ಅದನ್ನು ಪೂರ್ವಾಪಾರಗಳನ್ನು ವಿಚಾರಿಸ್ದೆ ಸುಮ್ಮನೆ ಅವರು ಇವ್ರು ಯಾರೋ ಕೇಳಿದ್ರು, ಅವ್ರು ಯಾರೋ ಹೇಳಿದ್ರು, ಇವ್ರು ಎತ್ಕೊಂಡೋಗಿ ಮಾಡಿಬಿಟ್ರು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.